AudioJungle. ನನ್ನ ಹೆಸರು ಸುಜಯ ರಘುನಾಥ್ ಅಂತ. ನಾವು ಬ್ಲೂ ವೇವ್ಸ್ ಅಕಾಡೆಮಿನ ನಡೆಸ್ತಾ ಇದ್ದೀವಿ. ಸುಮಾರು 8 ವರ್ಷದಿಂದ ನಡೆಸ್ತಾ ಇದ್ದೀನಿ. ಇದು ಎವ್ರಿ ಇಯರ್ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಮಕ್ಕಳಿಗೆ ಅಂತ. ಅಂದರೆ ಈಗ ನಮ್ಮ ಅಕಾಡೆಮಿಲಿ ಎಲ್ಲ ಥರನೂ ನಡೀತಾ ಇದೆ. ಡ್ಯಾನ್ಸಸ್, ಗಿಟಾರ್, ಭಗವದ್ಗೀತೆ, ಶ್ಲೋಕ. ಸೊ ಆ ಥರ ಮಕ್ಕಳು ಎಷ್ಟು ಮಟ್ಟಿಗೆ ಅವರು ಕಲ್ತಿದ್ದಾರೆ ಅಂತ. ಈಗ ಪೇರೆಂಟ್ಸು ಮನೇಲಿರ್ತಾರೆ, ಗೊತ್ತಾಗಲ್ಲ ಅವ್ರಿಗೆ ಏನು ಕಲ್ತಿದ್ದಾರೆ, ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅನ್ಕೊತಾರೆ. ಸೊ ನಾನೊಂದು ಪ್ಲ್ಯಾಟ್ಫಾರ್ಮ್ ಇಟ್ಟು ಅವ್ರಿಗೆ ಗೊತ್ತಾಗಲಿ ಏನು ನಡೀತಿದೆ, ಎಷ್ಟು ಥರ ನಮ್ಮ ಮಕ್ಕಳು ಎಷ್ಟು ಇಂಪ್ರೂವ್ ಆಗಿದ್ದಾರೆ, ಏನೇನು ಕಲಿತಿದ್ದಾರೆ ಅಂತ ತೋರ್ಸಕ್ಕೆ ಈ ಆನ್ಯುವಲ್ ಡೇ ಅಂತ ನಾವು ನಡೆಸ್ತಾ ಇದ್ದೀವಿ. ಇದು ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಿದ್ದೀವಿ. ಇದು 8ನೇ ವರ್ಷ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಎವ್ರಿ ಇಯರ್ ನಾನು ಇನ್ಕ್ರೀಸ್ ಆಫ್ ಸ್ಟೂಡೆಂಟ್ಸ್ ನ ನೋಡ್ತಾ ಇದ್ದೀನಿ. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? ಈಗ 300 ಸ್ಟೂಡೆಂಟ್ಸ್ ಇದ್ದಾರೆ. LKG ಇಂದ ಇದೆಯಾ? ಎಲ್ಲ 3.5 years ಇಂದ ಹಿಡಿದು 15 years ವರೆಗೂ ಸ್ಟೂಡೆಂಟ್ಸ್ ಇದ್ದಾರೆ. ಅಂಡ್ ಇವಾಗ ಜುಂಬಾ, ಯೋಗ ಎಲ್ಲ ಪೇರೆಂಟ್ಸ್ಗೂ ತಗೊಳ್ತಾ ಇದೀವಿ. ಸೊ ಹಂಗಾಗಿ ಪೇರೆಂಟ್ಸು ಇನ್ವಾಲ್ವ್ ಆಗ್ತಿದ್ದಾರೆ. ಮಕ್ಕಳಲ್ಲದೆ ಇವಾಗ ಪೇರೆಂಟ್ಸು ಮುಂದೆ ಬರ್ತಿದ್ದಾರೆ ಕಲಿಬೇಕು ಅಂತ. ಅವರು ಕೂಡ ಈಗ ಹಾಡು, ಶ್ಲೋಕಗಳು ಕಲಿಯೋಕ್ಕೂ ಮುಂದೆ ಬರ್ತಾ ಇದ್ದಾರೆ. ನಿಮ್ಮ ಅಕಾಡೆಮಿ ಎಲ್ಲಿದೆ ಇದು? ನಮ್ದು ಶಿವಾಜಿನಗರಲ್ಲಿ ಇದೆ ಸರ್ ಅಕಾಡೆಮಿ. ಇದು ಆಕ್ಚುಲಿ ಚಾರಿಟೇಬಲ್ ಅಕಾಡೆಮಿ ನಾನು ನಡೆಸ್ತಿರೋದು. ನಾವ್ ಯಾವುದೇ ಫೀಸ್ ಅಂತ ತಗೊಳ್ತಿಲ್ಲ, ಬಟ್ ತುಂಬಾ ಫ್ರೀ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರಲ್ಲ ಅಂತ ಮಿನಿಮಮ್ ಫೀ ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಾವು ಚಾರಿಟೇಬಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಇದನ್ನ. ಆಮೇಲೆ ಹೊರದಾರು ನಿಮ್ಮ ಬ್ರಾಂಚ್ ಏನಾದ್ರು ಬೇರೆ ಕಡೆ ಮಾಡಬೇಕು? ಖಂಡಿತ ಸರ್, ಖಂಡಿತ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದೀನಿ ನಾನು. ದೇವ್ರ ಕೃಪೆ ಆದರೆ ವೆರಿ ಶಾರ್ಟ್ಲಿ ಆಲ್ ಓವರ್ ಬ್ಯಾಂಗ್ಳೂರ್ ಓಪನ್ ಮಾಡೋಣ ಅಂತ ಇದ್ದೀನಿ. ಸೊ ಎಲ್ಲರ ಸಹಕಾರ ಇದ್ರೆ ಖಂಡಿತವಾಗೂ ನಡೆಸ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಫ್ ಆನರ್ಸ್ ಯಾರು ಬಂದಿದ್ರು? ಇವತ್ತು ಎವ್ರಿ ಇಯರ್ ನಾವು ಒಂದೊಂದು ಚೀಫ್ ಗೆಸ್ಟ್ ನ ಕರಿತಾ ಇರ್ತೀವಿ. ಲೈಕ್ ಫಿಲಮ್ ಆಕ್ಟರ್ಸ್, ಈಗ ಆಂಕರಿಂಗು ನಮ್ಮ ಫಿಲಮ್ ಆಕ್ಟರ್ಸ್ ಬಂದಿರೋದು. ಸೊ ಎವ್ರಿ ಇಯರ್ ನಾವು ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳನ್ನ ಕರಿತಾ ಇರ್ತೀವಿ. ಪೊಲಿಟಿಷಿಯನ್ಸ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಇಂಪಾರ್ಟೆಂಟ್ ಸಮಾಜ ಸೇವಕಗಳಾಗಿರ್ಬೋದು. ಸೊ ಆ ಥರ ಒಂದು ರೆಕಗ್ನೈಸ್ ಮಾಡಿ ನಮ್ಮ ಇದಕ್ಕೆ ಬರೋಕ್ಕೆ ಎವ್ರಿ ಇಯರ್ ಒಬ್ಬೊಬ್ಬರನ್ನ ನಾವು ಚೀಫ್ ಗೆಸ್ಟ್ ಆಗಿ ಕರೀತಾ ಇದ್ದೀವಿ. ಆಮೇಲೆ ನಿಮ್ಮಲ್ಲಿ ಕಲ್ತಿರೋರು ಬೇರೆ ಕಡೆ ಸ್ಪರ್ಧೆ ಮಾಡಿ ಆ ಥರ ಬಹುಮಾನಗಳನ್ನ ತಗೊಂಡಿದ್ದಾರೆ ಸರ್. ಕರಾಟೆಯಲ್ಲಿ ನಾವು ಇದು ನಡೀತಾ ಇರುತ್ತಲ್ವಾ, ಕಾಂಪಿಟೇಷನ್ಸ್ ನಡೀತಾ ಇದ್ದಾಗ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ನಮ್ಮ ಆಫೀಸಲ್ಲಿ ದೊಡ್ಡ ದೊಡ್ಡ ಟ್ರಾಫೀಸ್ ಕೂಡ ಇದೆ ನಮ್ಮ ಬ್ಲೂ ವೇವ್ಸ್ ಅಕಾಡೆಮಿ ಕೊಟ್ಟಿರೋದು. ಅಂದರೆ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ
ವಿನ್ ಆಗಿದ್ದಕ್ಕೆ ನಮ್ಮ ಅಕಾಡೆಮಿನ ರೆಕಗ್ನೈಸ್ ಮಾಡಿ ನಮಗೆ ಶೀಲ್ಡು ಟ್ರೋಫೀಸ್ ಕೂಡ ಕೊಟ್ಟಿದ್ದಾರೆ. ಮೇಡಮ್ ಕೊನೆಯದಾಗಿ ಸ್ಪೋರ್ಟ್ಸ್ ಏರಿಯಾ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂದರೆ ನಾವು ಕರಾಟೆ ಬಿಕಾಸ್ ಸೆಲ್ಫ್ ಡಿಫೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಮಕ್ಕಳಿಗೆ ಲೇಡೀಸ್ಗಾಗಿರ್ಬೋದು, ಗರ್ಲ್ಸ್ಗಾಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಇದು ವೆರಿ ಇಂಪಾರ್ಟೆಂಟ್ ಅಂತ ನಾವು ಅದ್ರ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದೀವಿ. ಈಗ ನಡೀತಿರೋ ಕ್ರೈಮ್ಸ್ಗೆ ಸೆಲ್ಫ್ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಕರಾಟೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳಿಗೆ ನಾವು ಸೆಲ್ಫ್ ಡಿಫೆನ್ಸ್ನ ಕಲಿಸ್ತಾ ಇದ್ದೀವಿ. ಈಗ ಅಟ್ಯಾಕ್ ಮಾಡಿದಾಗ ಹೇಗೆ ನಾವು ಭಯ ಪಡದೆ ಅದನ್ನು ಹೆಂಗೆ ಡಿಫೆಂಡ್ ಮಾಡ್ಬೋದು ಅಂತ ಟೆಕ್ನಿಕ್ಸ್ ಕೂಡ ಸರ್ ಹೇಳ್ಕೊಡ್ತಾ ಇದ್ದಾರೆ. ಸೊ ದಟ್ಸ್ ಆಲ್ಸೋ ಕಮಿಂಗ್ ಅಪ್ ಇನ್ ದ ಇವೆಂಟ್. ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು.